ಹೆಲೋ ಫುಡೀಸ್, ಇವತ್ ನಾವು ಟ್ರೆಡಿಷನಲ್ ಉತ್ತರ ಕರ್ನಾಟಕ ಸ್ವೀಟ್ ಸಜ್ಕ ಪ್ರಿಪೇರ್ ಮಾಡ್ತಾ ಇದೀವಿ. ಈ ಸ್ವೀಟ್ ನೋಡಿದ್ರೆ ಸ್ವಲ್ಪ ನಾಸ್ಟಾಲ್ಜಿಯಾ ಫೀಲ್ ಬರುತ್ತೆ ಅಲ್ವಾ? ಇದಕ್ ನಾವು ಯೂಸ್ ಮಾಡ್ಕೊಂತಿರೋ ಇಂಗ್ರೀಡಿಯೆಂಟ್ಸ್ 1 ಕಪ್ ಉಪ್ಪಿಟ್ಟು ರವೆ, ಹಾಫ್ ಎ ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಪೌಡರ್, 1 ಕಪ್ ಬೆಲ್ಲ, ಹಾಫ್ ಕಪ್ ಕಾಯಿ ತುರಿ, ಡ್ರೈ ಫ್ರೂಟ್ಸ್ ಲೈಕ್ ಗೋಡಂಬಿ, ಬಾದಾಮಿ ಅಂಡ್ ಒಣ ದ್ರಾಕ್ಷಿ. ಫಸ್ಟ್ ಪ್ಯಾನ್ ನ ಲೋ ಫ್ಲೇಮ್ ಮೇಲೆ ಹೀಟ್ ಮಾಡಿ ಆಡ್ 2 ಟೇಬಲ್ ಸ್ಪೂನ್ಸ್ ಆಫ್ ಘೀ. ಘೀ ಮೆಲ್ಟ್ ಆದ್ಮೇಲೆ 1 ಕಪ್ ರವೆ ಆಡ್ ಮಾಡ್ಕೊಂಡು ಅದು ಸ್ಲೈಟ್ಲಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿರಿ. ಹುರಿದಾದ್ಮೇಲೆ ರವಾನ ಒಂದ್ ಬೌಲಿಗೆ ಸೈಡಿಗೆ ಎತ್ತಿಟ್ಕೊಳ್ಳಿ. ಸೇಮ್ ಪ್ಯಾನ್ ಗೆ 3 ಗ್ಲಾಸಸ್ ಆಫ್ ವಾಟರ್ ಆಡ್ ಮಾಡ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಾಲ್ಟ್ ಆಡ್ ಮಾಡಿ. ಈಗ ಬೆಲ್ಲ ಆಡ್ ಮಾಡ್ಕೊಂಡು ಮೆಲ್ಟ್ ಆಗಕ್ ಬಿಡಿ. ಸ್ವಲ್ಪ ಸ್ಟಿರ್ ಮಾಡಿ ಫುಲ್ ಬಾಯ್ಲ್ ಬರೋ ತನಕ ವೇಟ್ ಮಾಡಿ. ವಾಟರ್ ಕಂಪ್ಲೀಟ್ ಬಾಯ್ಲ್ ಆದ್ಮೇಲೆ ಡ್ರೈ ಫ್ರೂಟ್ಸ್ ನ ಆಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಜಿಂಜರ್ ಪೌಡರ್ ಆಡ್ ಮಾಡ್ಕೊಂಡು 1 ನಿಮಿಷ ಬಾಯ್ಲ್ ಆಗಕ್ ಬಿಡಿ. ಈ ಜಿಂಜರ್ ಪೌಡರ್ ಸಜ್ಕಕ್ಕೆ ಆಡ್ ಮಾಡೋದ್ರಿಂದ ಸ್ಪೆಷಲ್ ಫ್ಲೇವರ್ ಕೊಡುತ್ತೆ. ಈಗ ರವೆ ಆಡ್ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಕೊಬ್ಬರಿ ತುರಿ ಆಡ್ ಮಾಡ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡಿ. ಸ್ವಲ್ಪ ಹೊತ್ತು ಲೋ ಫ್ಲೇಮ್ ಅಲ್ಲಿ ಹದ ಬರುವವರೆಗೂ ಕುದಿಯಕ್ ಬಿಡಿ. ಈಗ ನಿಮ್ ಸಜ್ಕ ರೆಡಿ ಆಗಿದೆ. ಒಂದ್ ಬೌಲ್ ಅಲ್ಲಿ ಸರ್ವ್ ಮಾಡ್ಕೊಂಡು ಸ್ವಲ್ಪ ಮೇಲೆ ಘೀ ಹಾಕೊಂಡು ಕ್ರಿಸ್ಪಿ ಪಾಪಡ್ ಜೊತೆ ಎಂಜಾಯ್ ಮಾಡಿ.